ಶ್ರೀ ಕಪೋತಗಿರಿ ವನಶ್ರೀ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ವೀಕ್ಷಕರೇ, ಹಲವಾರು ಬಗೆಯ ಜನರಿಗೆ ಒಂದು ಬಗೆಯ ಈ ಅಲರ್ಜಿಕ್ನಿಂದ ಕೆಮ್ಮು ಮತ್ತು ಶ್ವಾಸಕೋಶದ ಇತರೆ ಸಮಸ್ಯೆಗಳು, ಈ ದಮ್ಮು ಹತ್ತುವುದು, ತೇಕು, ಉಬ್ಬಸ ಇತ್ಯಾದಿ ಸಮಸ್ಯೆಗಳು, ಈ ಹೃದಯ ದೌರ್ಬಲ್ಯ ಮತ್ತು ದೇಹದ ರಕ್ಷಣಾ ವ್ಯವಸ್ಥೆಯ ಲೋಪದಿಂದ ಈ ಸಮಸ್ಯೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕಾಡುತ್ತಲೇ ಇರುತ್ತದೆ. ಇದಕ್ಕೆ ಸ್ತ್ರೀಯರು, ಪುರುಷರು, ಮಕ್ಕಳು, ಮುದುಕರು ಎಂಬುವ ಭೇದವಿಲ್ಲದೆ ಯಾರ ದೇಹದ ರಕ್ಷಣಾ ವ್ಯವಸ್ಥೆಯು ಅತ್ಯಂತ ಕ್ಷೀಣವಾಗಿರುತ್ತದೆಯೋ ಅಂತಹ ಜನಗಳಿಗೆ ಈ ಸಮಸ್ಯೆ ವಿಪರೀತವಾಗಿ ಕಾಡುತ್ತಿರುತ್ತದೆ. ಮುಖ್ಯವಾಗಿ ಈ ಫೋನಿನಲ್ಲಿ ಮಾತನಾಡುವಾಗ ಅಥವಾ ಜನಸಮೂಹದ ಮಧ್ಯೆ ಯಾವುದಾದರೂ ವಿಷಯವನ್ನು ಕುರಿತು ವಿವರಿಸುತ್ತಿರುವಾಗ ಅಥವಾ ಕೇಳುತ್ತಿರುವಾಗ, ಗುಂಪು ಜನ ಸೇರಿರುವಾಗ ಈ ಮಾನಸಿಕ ಉತ್ಕಟತೆಯಿಂದ ಅಥವಾ ಮಾನಸಿಕ ಉತ್ತೇಜನದಿಂದ ಯಾವ ಸಮಯದಲ್ಲಿ ಮನಸ್ಸಿನ ಮೇಲೆ ಸ್ವಲ್ಪ ಒತ್ತಡ ಉಂಟಾಗುವ ಪರಿಸ್ಥಿತಿ ಅಥವಾ ಸಮಯ ಮತ್ತು ಸ್ಥಳ ಇರುತ್ತದೋ ಅಂಥ ಸಮಯದಲ್ಲಿ ಈ ಅಲರ್ಜಿಕ್ ಕೆಮ್ಮು ವಿಪರೀತವಾಗಿ ಕಾಡಿ ಮಾತಿನ ಮಧ್ಯೆ ವಿಪರೀತವಾಗಿ ಕೆಮ್ಮು ಬಂದು ಕೂಡಿರುವ ಜನರ ಮಧ್ಯೆ ಒಂದು ಬಗೆಯ ಜಿಗುಪ್ಸೆಯನ್ನು ಉಂಟು ಮಾಡುವಂತಹ ಸ್ಥಿತಿಯನ್ನು ತಂದೊಡ್ಡುತ್ತದೆ. ಮತ್ತು ಊಟ ಮಾಡಿದ ಸುಮಾರು 2-3 ಗಂಟೆಯ ನಂತರ ಈ ಕೆಮ್ಮು ವಿಪರೀತವಾಗಿ ಕಾಡುತ್ತದೆ. ಈ ಸಮಸ್ಯೆಗೆ ಆಯುರ್ವೇದ ಪರಿಭಾಷೆಯಲ್ಲಿ ತ್ರಿದೋಷಗಳಿಂದ ಈ ಒಣ ಕೆಮ್ಮು, ಶುಷ್ಕ ಕಾಸ ಎಂದು ಕರೆಯುತ್ತಾರೆ. ಇದು ವಿಪರೀತವಾಗಿ ಕಾಡುತ್ತದೆ. ಈ ಕೆಮ್ಮಿದಾಗ ಕಫ ಬೀಳುತ್ತಿರುವುದಿಲ್ಲ. ಅತಿಯಾಗಿ 10-15 ನಿಮಿಷಗಳವರೆಗೆ ಕೆಮ್ಮಿದರೆ ಬುರುಗಿನಂತಹ ಸ್ವಲ್ಪ ಕಫ ಬರ್ಬೋದೇನೋ, ಆದರೆ ಬಹುತೇಕ ಸಮಯದಲ್ಲಿ ಕಫ ಬೀಳದೆ ಈ ಗಂಟಲಿನಲ್ಲಿ ಕೆರೆದಂತೆ ಆಗುವುದು, ನವೆ ಆದಂತೆ ಆಗುವುದು, ಕಚಗುಳಿ ಇಟ್ಟಂತೆ ಆಗುವುದು. ಹೀಗೆ ಆಗಿ ಎಷ್ಟೇ ಸಂಯಮದಿಂದ ಈ ಕೆಮ್ಮಿನ ವೇಗವನ್ನು ತಡೆದುಕೊಳ್ಳಬೇಕೆಂದು ಪ್ರಯತ್ನಪಟ್ಟರೂ ಸಾಧ್ಯವಾಗದೆ ವಿಪರೀತವಾಗಿ ಕೆಮ್ಮುತ್ತಲೇ ಇರಬೇಕಾದಂತಹ ಸ್ಥಿತಿಯನ್ನು ಈ ಒಣ ಕೆಮ್ಮು ತಂದೊಡ್ಡುತ್ತದೆ. ಇದು ಯಾವ ಒಂದು ಬಗೆಯ ತೊಂದರೆಯನ್ನು ಉಂಟು ಮಾಡುವುದಿಲ್ಲವಾದರೂ ಈ ಜನಸಂದಣಿ ಇರುವ ಸಮಯದಲ್ಲಿ ಇತರರ ದೃಷ್ಟಿಯಲ್ಲಿ ವ್ಯಕ್ತಿಗಳಿಗೆ ತುಂಬ ಅವಮಾನವನ್ನು ಮತ್ತು ಮುಜುಗರವನ್ನು ಉಂಟು ಮಾಡುವುದನ್ನು ಮಾತ್ರ ಧಾರಾಳವಾಗಿ ಎಲ್ಲರೂ ಒಪ್ಪಿಕೊಂಡೇ ಇರುತ್ತಾರೆ. ಈ ಕೆಮ್ಮಿಗೆ ಸರ್ವೇ ಸಾಧಾರಣವಾಗಿ ಅಲೋಪತಿ ವಿಧಾನದಲ್ಲಿ ಆ್ಯಂಟಿಬಯೋಟಿಕ್ಗಳನ್ನು ಕೊಡುವುದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಪರಿಹಾರ ಇಲ್ಲವೆಂದೇ ಕೆಲವರು ಹೇಳುತ್ತಾರೆ. ಅದರ ಸರಿಯಾದ ವಿವರ ಆ ವಿಭಾಗದಲ್ಲಿ ತಜ್ಞರಾಗಿದ್ದವರಿಗೆ ಮಾತ್ರ ಗೊತ್ತು. ಆದರೆ ಆಯುರ್ವೇದದಲ್ಲಿ ಕೆಲವು ಸರ್ವೇ ಸಾಧಾರಣ ಮೂಲಿಕೆಗಳ ಪ್ರಯೋಗದಿಂದ ಈ ಸಮಸ್ಯೆಯಿಂದ ಪರಿಹಾರವಾಗಬಹುದೆಂದು ಆಯುರ್ವೇದ ಶಾಸ್ತ್ರವು ಘೋಷಿಸುತ್ತದೆ. ಅದರಂತೆ ಈಗ ನೀವು ನೋಡುತ್ತಿರುವ ಈ ಹುಣಸೆ ಮರ ಇದೇನು ತುಂಬ ಅಪರೂಪವಾದ ಮರವೇನೂ ಅಲ್ಲ. ಸರ್ವೇ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂತಹ, ಎಲ್ಲರೂ ನೋಡಿರುವಂತಹ ಮತ್ತು ದಿನನಿತ್ಯದಲ್ಲಿ ಅಡಿಗೆಗೆ ಹುಣಸೆ ಹಣ್ಣನ್ನು ಬಳಸುತ್ತಲೇ ಇರುತ್ತಾರೆ. ಇದರ ಎಲೆ, ಕಾಂಡದ ತೊಗಟೆ ಮತ್ತು ಹೂವುಗಳು, ಕಾಯಿ ಎಲ್ಲವೂ ಔಷಧೀಯ ಗುಣವನ್ನು ಉಳ್ಳದ್ದರಿಂದ ಮುಖ್ಯವಾಗಿ ಈ ಒಣ ಕೆಮ್ಮಿನ ಸಮಸ್ಯೆಗೆ ಈ ಹುಣಸೆ ಗಿಡದ ಎಲೆಗಳನ್ನು, ಈ ಚಿಗುರೆಲೆಗಳನ್ನು, ಏಕೆಂದರೆ ಈ ಮೇ ತಿಂಗಳಿನ ಸಮಯದಲ್ಲಿ ಸಂಪೂರ್ಣ ಗಿಡ ಚಿಗುರೆಲೆಗಳಿಂದ ಸಮೃದ್ಧವಾಗಿರುತ್ತದೆ. ಈಗ ಬಿಟ್ಟಿರುವ ಈ ಚಿಗುರೆಲೆಗಳಲ್ಲಿ ಔಷಧೀಯ ಗುಣ ವರ್ಷದ ಎಲ್ಲ ಕಾಲಕ್ಕೂ ಈ ಸಮಯದಲ್ಲಿ ಹೆಚ್ಚಿರುವುದರಿಂದ ಇಂತಹ ಒಣಕೆಮ್ಮಿನ ಸಮಸ್ಯೆ ಇರುವವರು ಈಗ ಇದನ್ನು ಬಳಸಿಕೊಂಡು ಪ್ರಯೋಜನ ಪಡೆಯುವುದಾದರೆ ತುಂಬ ಉಪಯುಕ್ತವಾದ ಫಲಿತಾಂಶ ಉಂಟಾಗುತ್ತದೆ. ಈ ಎಲೆಗಳನ್ನು ಹರಿದುಕೊಂಡು ಸಂಗ್ರಹಿಸಿ ನೆರಳಿನಲ್ಲಿ ಒಣಗಿಸಿ ಮನೆಯಲ್ಲಿ ಇಟ್ಟುಕೊಂಡು ಈ ಪ್ರಯೋಗವನ್ನು ಮಾಡಬಹುದು. ಈ ಅಲರ್ಜಿಕ್ ಕೆಮ್ಮಿನಿಂದ ಬಳಲುವವರು ಒಂದು ಸಮಯಕ್ಕೆ 20 ಗ್ರಾಮ್ನಷ್ಟು ಈ ಎಲೆಗಳ
ಎಲೆಗಳನ್ನು ಸಾಧಾರಣವಾಗಿ ಕುಟ್ಟಿ ಈ ಸಣ್ಣ ಪ್ರಮಾಣದ ಹರಿದು ಚೂರು ಚೂರುಗಳನ್ನಾಗಿ ಮಾಡಿ ಸುಮಾರು 250 ml ನೀರಲ್ಲಿ ಹಾಕಿ ಕುದಿಸಬೇಕು. ಈ ನೀರು ಕುದಿಯುತ್ತಾ ಸುಮಾರು 60 ml ನೀರು ಉಳಿದ ಮೇಲೆ ಒಲೆಯ ಮೇಲಿಂದ ಕೆಳಗಿಳಿಸಿ ಸೋಸಿಕೊಂಡು ಈ ಸೋಸಿದ ಈ ಕಷಾಯದಲ್ಲಿ 1 ಗ್ರಾಮ್ನಷ್ಟು ಸೈಂಧವ ಲವಣ, ಇದು ಒಂದು ಬಗೆಯ ಉಪ್ಪಿನ ಜಾತಿಗೆ ಸೇರಿದ್ದು ಕಿರಾಣಿ ಅಂಗಡಿಗಳಲ್ಲಾಗಲಿ ಅಥವಾ ಆಯುರ್ವೇದ ಔಷಧಿ ಮಾರುವ ಅಂಗಡಿಗಳಲ್ಲಾಗಲಿ ಸಿಗುತ್ತದೆ. ಇಂಗ್ಲೀಷ್ನಲ್ಲಿ ರಾಕ್ ಸಾಲ್ಟ್ ಎಂದು ಕರೆಯುತ್ತಾರೆ, ಕನ್ನಡದಲ್ಲಿ ಸೈಂಧವ ಲವಣವೆಂದು ಕರೆಯುತ್ತಾರೆ. ಈ ಸೈಂಧವ ಲವಣ 1 ಗ್ರಾಮ್ನಷ್ಟು ಮತ್ತು ಅತ್ಯುತ್ತಮವಾದ ಇಂಗು ಸುಮಾರು 1 ಚಿಟಿಕೆ ಅಥವಾ ಅರ್ಧ ಗ್ರಾಮ್ನಷ್ಟು ಈ ಹುಣಸೆ ಸೊಪ್ಪಿನ ಕಷಾಯಕ್ಕೆ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಮುಂಜಾನೆ ಮತ್ತು ಸಂಜೆಯ ಸಮಯದಲ್ಲಿ ಕುಡಿಯುವುದರಿಂದ ಎಲ್ಲ ಬಗೆಯ ಕೆಮ್ಮುಗಳು, ಎಂದರೆ ತ್ರಿದೋಷಗಳ ಪ್ರಕೋಪದಿಂದ ಉಂಟಾದ ಸಕಲ ಕೆಮ್ಮುಗಳು, ವಿಶೇಷವಾಗಿ ಈ ಅಲರ್ಜಿಯಿಂದ ಉಂಟಾಗುವ ಕೆಮ್ಮಲು, ದಮ್ಮು, ಅಸ್ತಮಾ ಈ ಸಮಸ್ಯೆಗಳು ಖಂಡಿತ ಪರಿಹಾರವಾಗಿಯೇ ತೀರುತ್ತವೆ. ಇಂತಹ ಸಮಸ್ಯೆಯಿಂದ ಬಳಲುವ ಜನರು ಈ ಪ್ರಯೋಗವನ್ನು ಮಾಡಿಕೊಳ್ಳಬೇಕೆಂದು ಮತ್ತು ಈ ಗಿಡದ ಕಾಂಡದ ತೊಗಟೆಯನ್ನು ತಂದು ನೆರಳಿನಲ್ಲಿ ಒಣಗಿಸಿ ಒಲೆಯಲ್ಲಿ ಹಾಕಿ ಸುಟ್ಟು ಈ ತೊಗಟೆಯ ಕ್ಷಾರವನ್ನು ಒಂದು ಬಟ್ಟೆ ಕಟ್ಟಿದ ಪಾತ್ರೆಯಲ್ಲಿ ಹಾಕಿ ಸೋಸಿಕೊಂಡು ಇದಕ್ಕೆ ಹಳೆಯ ತುಪ್ಪವನ್ನಾಗಲಿ ಅಥವಾ ಕೊಬ್ಬರಿ ಎಣ್ಣೆಯನ್ನಾಗಲಿ ಕಲಸಿ ಈ ಸುಟ್ಟ ಗಾಯಗಳಿಗೆ ಅಥವಾ ಹಳೆಯ ಹುಣ್ಣುಗಳಿಗೆ ಹಚ್ಚುವುದರಿಂದ ಅವು ಬೇಗನೆ ಗುಣವಾಗುತ್ತವೆ. ಇದರ ಕಾಯಿಗಳು, ಈ ಹುಣಸೆ ಗಿಡದ ಈಗ ಚೈತ್ರ ವೈಶಾಖ ಮಾಸವಾದ್ದರಿಂದ ಅಲ್ಲಲ್ಲಿ ಈ ಗಿಡ ಹೂ ಬಿಡಲು ಪ್ರಾರಂಭವಾಗಿದೆ. ಈ ಹೂವಿನ ನಂತರ ಈ ಗಿಡದಲ್ಲಿ ಕಾಯಿಗಳು ಬರುತ್ತವೆ. ಈ ಕಾಯಿಗಳು ಈ ಬಿದ್ದು ಪೆಟ್ಟಾಗಿ ಎಲುಬು ಮುರಿದಿದ್ದರೆ, ಪಶುಗಳಿಗೆ ಆಗಿರಬಹುದು, ಮನುಷ್ಯರಿಗೆ ಆಗಿರಬಹುದು, ಈ ಕಾಯಿಗಳನ್ನು ಹರಿದು ತಂದು ಅವುಗಳ ಜೊತೆಗೆ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಅರೆದು ಎಲುಬು ಮುರಿದ ಜಾಗದ ಮೇಲೆ ಪಟ್ಟು ಹಾಕಿ ಕಟ್ಟುವುದರಿಂದ ಮುರಿದ ಎಲುಬು ಮತ್ತು ಬಾವು ಮತ್ತು ನೋವು ಅತಿ ಸರಳವಾಗಿ ಗುಣವಾಗುತ್ತವೆ. ಮತ್ತು ಇವು ಏನೇ ಊಟ ಮಾಡಿದರೂ ಬಾಯಿಗೆ ರುಚಿಯೇ ಬರುವುದಿಲ್ಲ, ಆಹಾರದಲ್ಲಿ ಅಭಿರುಚಿ ಉಂಟಾಗುವುದಿಲ್ಲ ಮತ್ತು ಸರಿಯಾಗಿ ಹಸಿವು ಆಗುವುದೇ ಇಲ್ಲ ಮತ್ತು ಸರಿಯಾಗಿ ಪಚನವಾಗುವುದಿಲ್ಲ ಮತ್ತು ಪಚನವಾಗಿದ್ದಾದರೂ ಕೂಡ ಸರಿಯಾಗಿ ಮಲ ವಿಸರ್ಜನೆಯಾಗುವುದಿಲ್ಲ ಎಂದು ಬಳಲುವಂತಹ ಜನರು ಈ ಹುಣಸೆ ಹಣ್ಣನ್ನು ತಂದು ಸುಮಾರು 20 ಗ್ರಾಮ್ನಷ್ಟು ಹಣ್ಣನ್ನು ಒಂದು 60 ml ನೀರಿನಲ್ಲಿ ನೆನೆಸಿಟ್ಟು ಚೆನ್ನಾಗಿ ಕಿವುಚಿ ಸೋಸಿಕೊಂಡು ಈ ಸೋಸಿಕೊಂಡ ನೀರಿಗೆ ರುಚಿಗೆ ತಕ್ಕಷ್ಟು ಸೈಂಧವ ಲವಣ, ಪುದೀನಾ ಸೊಪ್ಪು ಮತ್ತು ಕರಿಮೆಣಸಿನ ಚೂರ್ಣವನ್ನು ತಮ್ಮ ಅಭಿರುಚಿಗೆ ತಕ್ಕಷ್ಟು ಹಾಕಿಕೊಂಡು ಊಟ ಮಾಡುವ ಮೊದಲು ಅರ್ಧ ಗಂಟೆಯಿಂದ 1 ಗಂಟೆ ಮೊದಲೇ ಈ ಶೀತ ಕಷಾಯವನ್ನು ಕುಡಿಯುವುದರಿಂದ ಜಠರಾಗ್ನಿಯು ಪ್ರಬಲಗೊಂಡು ಅರುಚಿಯು ನಾಶಗೊಂಡು ಆಹಾರದಲ್ಲಿ ರುಚಿ ಮತ್ತು ಸ್ವಾದಿಷ್ಟತೆ ಉಂಟಾಗಿ ಮತ್ತು ಆಹಾರ ಸರಿಯಾಗಿ ಪಚನವಾಗಿ ಮಲಬದ್ಧತೆಯು ದೂರವಾಗುತ್ತದೆ. ಇದರೊಂದಿಗೆ ಈ ಹುಣಸೆ ಹಣ್ಣಿನ ಒಳಗೆ ಇರುವ ಬೀಜ, ಈ ಬೀಜವು ಕೂಡ ಔಷಧೀಯ ಗುಣಗಳಿಂದ ಕೂಡಿದ್ದು, ಈ ಬೀಜದ ಮೇಲಿರುವ ಕರಿದಾದ ಕಪ್ಪನೆಯಾದ ತೊಗಟೆಯನ್ನು ಬೇರ್ಪಡಿಸಿ ಒಳಗಿನ ಬಿಳಿದಾದ ಭಾಗವನ್ನು ತೆಗೆದುಕೊಂಡು ಇದರೊಂದಿಗೆ ಸೈಂಧವ ಲವಣ, ಹಿಪ್ಪಲಿ ಮತ್ತು ಪಚ್ಚೆ ಕರ್ಪೂರಗಳನ್ನು ಸಮವಾಗಿ ಅರೆದಿಟ್ಟುಕೊಂಡು ಅವಶ್ಯಕತೆ ಇರುವಾಗ ಈ ಪನ್ನೀರು ಅಥವಾ ರೋಸ್ ವಾಟರ್ ಎಂದು ಕರೆಯುತ್ತಾರೆ, ಗುಲಾಬಿ ಜಲ ಎಂದು, ಈ ಜಲದಲ್ಲಿ ಕಲಸಿ ಅಂಜನದಂತೆ ಮಾಡಿಕೊಂಡು ಕಣ್ಣುಗಳಿಗೆ ರಾತ್ರಿ ಸಮಯದಲ್ಲಿ ಹಚ್ಚಿಕೊಳ್ಳುವುದರಿಂದ ಈ ಕಣ್ಣು ಪರದೆ ಕಟ್ಟುವುದು, ಕಣ್ಣಿನ ಮೇಲೆ ಪೊರೆ ಕಟ್ಟುವುದು, ದೃಷ್ಟಿ ಮಂದವಾಗಿ ಕಾಣುವುದು, ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸದೇ ಇರುವುದು, ಜನರ ಮುಖ ಅಸ್ಪಷ್ಟವಾಗಿ ಗುರುತು ಹಿಡಿಯಲಾರದಂತೆ ಆಗುವುದು, ಕಣ್ಣಿನ ಮುಂದೆ ಪರದೆ ಎಳೆದಂತೆ ಆಗುವುದು ಮುಂತಾದ ದೃಷ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಖಂಡಿತ ಪರಿಹಾರವಾಗುತ್ತವೆ. ಇವೆಲ್ಲ ಅನುಭವದಿಂದ ಪ್ರಯೋಗಿಸಿ ಸಫಲತೆಯನ್ನು ಪಡೆಯದ ಪ್ರಯೋಗಗಳೇ ಆಗಿದ್ದು,
ಇವುಗಳು ಎಂದೂ ಆಗುವುದಿಲ್ಲ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.